ಸರ್, ಇದು ಬಹಳ ಸಂತೋಷದ ವಿಚಾರ. ಇವತ್ತೇನು ನಮ್ಮ ಕರ್ನಾಟಕ ಮೂಲೆ ಮೂಲೆಯಿಂದ ಎಲ್ಲರೂ ಭೀಮನ ಮಕ್ಕಳು ಬಂದಿದ್ದಾರೆ. ಮುಖ್ಯ ಉದ್ದೇಶ ಇರೋದು ಮಾವಳ್ಳಿ ಕೃಷ್ಣಣ್ಣ ಅವ್ರ ಮೇಲೆ, ಶಂಕರ್ ಸರ್ ಅವ್ರ ಮೇಲೆ ಇರುವಂತಹ ಅಭಿಮಾನ, ಶಂಕರ್ ಸರ್ ಅವರ ಸಿದ್ಧಾಂತಗಳು, ಹಾಗೆ ಕೃಷ್ಣಪ್ಪ ಸರ್ ಸ್ಥಾಪಿತರಾಗಿರುವಂತಹ ಈ DSS ಇದ್ರ ಮೇಲೆ ಇರುವಂತಹ ಅಗೌರವಾದ ನಮಗೆ ಗೌರವ ಇದೆ. ಯಾಕಂತಂದ್ರೆ ನಮ್ಮ ಕರ್ನಾಟಕ ಜಿಲ್ಲೆಯಿಂದ ಮೂಲೆ ಮೂಲೆಯಿಂದ ಭೀಮನ ಮಕ್ಕಳು ಯಾಕೆ ಬಂದಿರೋ ಉದ್ದೇಶ ಏನಂತಂದ್ರೆ ಮುಂದಿನ ಪೀಳಿಗೆಗೆ ಸಮರ್ಥವಾದಂತ ಒಂದು ಜೀವನ ನಿರ್ಮಾಣ ಮಾಡಬೇಕು. ಸಣ್ಣ ಮಕ್ಕಳು ಒಂದು ವಿದ್ಯಾವಂತರಾಗಬೇಕು, ಸಮರ್ಥರಾಗಿ ಇಲ್ಲಿ ಯಾವುದೇ ಈಗ ನಮ್ಮ ಕಾಲಘಟ್ಟದಲ್ಲಿ ಅನುಭವಿಸ್ತಾ ಇರುವಂತ ನೋವುಗಳಾಗಿರ್ಬೋದು, ಭೂಮಿನ ಸಮಸ್ಯೆಗಳಾಗಿರ್ಬೋದು, ಉದ್ಯೋಗದ ಸಮಸ್ಯೆಗಳಾಗಿರ್ಬೋದು, ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದು ಮೂಲ ತಾಪಾಯ ಇಡ್ತಾರೆ ಅನ್ನೋ ಒಂದು ಅಗಾಧವಾದ ಒಂದು ನಂಬಿಕೆಯಿಂದ ನಾವು ಇವತ್ತು ಈ ಫ್ರೀಡಂ ಪಾರ್ಕ್ ಅಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೇವೆ ಸರ್. ಇವತ್ತು ಏನು ನಾವು ಉಪಮುಖ್ಯಮಂತ್ರಿ ಪರಮೇಶ್ವರ್ ಸರ್ ಅವರು ಬಂದಿದ್ರು, ಮಾದೇವಪ್ಪ ಸರ್ ಬಂದಿದ್ರು, ಇನ್ನು ಕೆಲವರು ಮಹನೀಯರೆಲ್ಲ ಬಂದಿದ್ರು. ಅವ್ರಿಗೆಲ್ಲ ಇದ್ರ ಮೂಲಕ ನಾವೊಂದು ಒಳ್ಳೆ ಸಂದೇಶವನ್ನು ನಾವು ಕೊಟ್ಟಿದ್ದೀವಿ. ದಲಿತರೆಲ್ಲರೂ ನಾವೊಂದು ಸಮತಟ್ಟವಾಗಿ ನಾವು ಒಗ್ಗೂಟವಾಗಿ ನಾವು ಇದ್ದೀವಿ ಅನ್ನೋದಂತೂ ಸಾಬೀತುಪಡಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ OBC ಆಗಿರ್ಬೋದು, ಎಲ್ಲ ಸಮುದಾಯದವ್ರಿಗೆ ಅನ್ಯಾಯಕ್ಕೆ ಒಳಗಾಗಿರುವಂತವ್ರಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ಬೇಕನ್ನೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪ್ಪಾಜಿಯವರ ಆಶಯ. ನಮ್ಮ ಆಶಯನೂ ಅದೇ. ಖಂಡಿತ ಇದೆ ಸರ್. ಯಾಕಂತಂದ್ರೆ ಇವತ್ತಿನ ಸಮುದಾಯದಲ್ಲಿ ಒಬ್ಬ ದಲಿತರು ಒಂದು ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರು ಯಾವ ರೀತಿ ಜೀವನ ಮಾಡ್ಬೇಕು ಅನ್ನೋದೇ ಸಮಸ್ಯೆ ಆಗಿದೆ. ಅಂತ ಸಂದರ್ಭದಲ್ಲಿ ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನಮಾನದಲ್ಲಿ ನಿಂತು ಮುಂದಿನ ದಿನಗಳಲ್ಲಿ ಒಬ್ಬ ಮುಖ್ಯಮಂತ್ರಿ ಆದ್ರೆ ಪ್ರತಿಯೊಬ್ಬರಿಗೂ ಒಂದು ಧೈರ್ಯ ಬರುತ್ತೆ. ವ್ಯವಸ್ಥೆಯಲ್ಲಿ ಎಲ್ಲರೂ ಧೈರ್ಯವಾಗಿ ನಡೀತಾರೆ, ಎಲ್ಲರಿಗೂ ಮತ್ತೆ ಭಯಭೀತಿರಾಗಿ ನಿರ್ಮಾಣ ಆಗುತ್ತೆ. ಅವಾಗ ಸಮನಾಗಿ ಕಾಣ್ತಾರೆ, ಸಮಾನತೆ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಇನ್ನೊಬ್ರು ಆಗ್ಲಿ, ಅವರು ಆಗ್ಲಿ, ಯಾರು ಶೋಷಿತರಾಗಿದ್ದಾರೆ ಆ ಸಮುದಾಯದ ಬುಡಕಟ್ಟು ಜನಾಂಗದವ್ರು ಬರ್ಲಿ, OBC ಜನಾಂಗದವ್ರು ಬರ್ಲಿ, ಅವ್ರು ಬಂದಂತವ್ರ ಉದ್ದೇಶ ಏನಾಗಿರ್ಬೇಕು, ಈ ಸಮಾಜವನ್ನು ಸಮನಾಗಿ ತಗೊಂಡು ಹೋಗ್ಬೇಕನ್ನೋ ಉದ್ದೇಶ ಆಗಿರ್ಬೇಕನ್ನೋದೇ ಉದ್ದೇಶ ಸರ್. ಖಂಡಿತ ಸರ್, ಇದ್ರ ಬಗ್ಗೆ ನೆಕ್ಸ್ಟ್ ವೀಕ್ ಅವರು ಕರಿತೀವಿ, ಒಂದು ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸಭೆಯಲ್ಲಿ ಯಾವ ರೀತಿ ನಿರ್ಣಯಗಳು ತಗೊಂತಾರೆ, ಯಾವ 19ರಲ್ಲಿ ಯಾವ್ದಾದನ್ನ ತಗೊಂಡು ವಾಸ್ತವಿಕವಾಗಿ ಈ ಸಮಾಜಕ್ಕೆ ಕೊಡ್ತಾರೆ ಅನ್ನೋದು ಒಂದು ಚರ್ಚೆ ಆಗುವ ಆದ್ಮೇಲೆ ಕಾದ್ ಮಾಡೋಣ ಸರ್. ಖಂಡಿತ ಸರ್, ಇದು ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾರಣಭೂತವಾಗಿರುವಂತದ್ದು ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ ಸರ್. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ನಮ್ಮ ದಲಿತರ ಸಮುದಾಯ ಪ್ರತಿಯೊಬ್ಬರು ಒಗ್ಗಟ್ಟಾದಾಗ ರಿಸರ್ವೇಶನ್ ಕೋಟಾದಲ್ಲಿ ಎಲ್ಲೆಲ್ಲಿ ಸ್ಥಾನಗಳು MLA ಸ್ಥಾನಗಳು ಅನ್ನೋದಿದ್ದಾಗ ಅತಿ ಪ್ರಮಾಣದಲ್ಲಿ ಹೆಚ್ಚಿಗೆ ಆದಾಗ ಅದರ ಸಮರ್ಥ ನಾಯಕ ಬಂದಾಗ ಖಂಡಿತ CM ಆಗೇ ಆಗ್ತಾರೆ ಅನ್ನೋದು ನಮ್ಮ ಉದ್ದೇಶ ಸರ್. ಖಂಡಿತ ತೃಪ್ತಿ ಇದೆ ಸರ್, ಆಗ್ಬೇಕು ಸರ್. ಯಾಕಂದ್ರೆ ಉಳ್ಳವರು ಹೊಟ್ಟೆ ತುಂಬಿರೋರ್ಗೆ ನೋವು ನಿಲುವು ಅಂತ ಗೊತ್ತಾಗೋದಿಲ್ಲ ಸರ್. ಅಂದ್ರೆ ನಗರ ಅಕ್ಕಪಕ್ಕದಲ್ಲಿರೋರ್ಗೆ ಮಾತ್ರ ಗೊತ್ತಿರೋದಿಲ್ಲ ಸರ್. ರಿಮೋಟ್ ಏರಿಯಾಗಳಿಗೆ ಹೋದಾಗ ಇವತ್ತು ಜಾತಿ ವ್ಯವಸ್ಥೆ ಇದೆ, ನೊಂದಂತವ್ರು ಇದ್ದಾರೆ, ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇಲ್ಲ, ಪ್ರತಿಯೊಂದು ಸಿಕ್ಕದಿರುವಂತ ಪರಿಸ್ಥಿತಿಗಳು ಆಗ್ತಾ ಇದೆ ಸರ್. ಅದಕ್ಕೆ ಪ್ರತಿಯೊಬ್ಬರಿಗೂ ಸಿಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪ್ಪಾಜಿಯವರ ಆಶಯದಂಗೆ ಮೂಲೆಯಲ್ಲಿರುವಂತ ಪ್ರತಿಯೊಬ್ಬರಿಗೂ ಮೂಲ ಸೌಕರ್ಯಗಳು ದೊರಕಬೇಕು. ಈ ಸಮಾಜದಲ್ಲಿ ತಲೆ ಎತ್ಕೊಂಡು ಧೈರ್ಯವಾಗಿ ನಡಿಬೇಕನ್ನೋದೇ ಆಶಯ. ನಮ್ಮ ಆಶಯನೂ ಅದೇ ಆಗಿದೆ ಸರ್. ನನ್ನ ಹೆಸರು ಚೌಡಪ್ಪ ಅಂತ, ಚಿಕ್ಕಮಗಳೂರಿಂದ DSS ನಗರ ಅಧ್ಯಕ್ಷರು. ಹಾಗೆ ನಮ್ಮ ಹೇಮಂತ ಅಂತ ಇವರ ಕಾರ್ಯದರ್ಶಿಗಳು, ಚಿಕ್ಕಮಗಳೂರಿನ ರಾಕೇಶ್ ಅಂತ ಕಾರ್ಯದರ್ಶಿಗಳು, ರುದ್ರೇಶ್ ಅವರು ಅವರ ಕಾರ್ಯದರ್ಶಿಗಳು ಚಿಕ್ಕಮಗಳೂರು ಜಿಲ್ಲೆ. ನಾವು ನೋಡ್ತಾ ಹೋದ್ರೆ ಅದರಲ್ಲಿ 90 ಭಾಗ ಈ ರಾಜ್ಯದ ದಲಿತರು, ಆದಿವಾಸಿಗಳು, ಮಹಿಳೆಯರು ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರ ಸೇರಿರುವುದನ್ನು ನಾವು ನೋಡಬೇಕಾಗ್ತದೆ. ಹಾಗಾಗಿ ಇವತ್ತು ವಸತಿ ಯೋಜನೆಯಲ್ಲಿ 37 ಲಕ್ಷ ಕುಟುಂಬಗಳಿಗೆ ಮನೆ ಇರ್ತಕ್ಕಂತಹ ಕುಟುಂಬಗಳಿರ್ತಕ್ಕಂಥ ಬಹುತೇಕ ದಲಿತರು ಪರಿಸ್ಥಿತಿ
ಈಗ ನೀವು ನಮ್ಮ ಕಾರಣಗಳು ನೋಡ್ಕೋಬೇಕಾಗಿದೆ. ಯಾವುದೋ ಕಾರಣಕ್ಕೆ 20 ವರ್ಷ 30 ವರ್ಷ ದಲಿತ ಜನಾಗ್ರಹ ಸಮಾವೇಶಕ್ಕೆ ಇವಾಗ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಮಾವಳಿ ಶಂಕರ್ ಅವರು ಮಾತನಾಡಬೇಕಂತ ಕೇಳ್ಕೊಳ್ತಾರೆ.